ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ, ರಾಯಚೂರು ತಾಲೂಕಿನ ಜಾಲಿಬೆಂಚಿಯಲ್ಲಿ ಒಕ್ಕಲುತನ ಮಾಡುವ ರೈಲ್ವೆ ಇಲಾಖೆಯ ನಿವೃತ್ತ ನೌಕರ ಹೊನ್ನಪ್ಪ ಅವರ ಕೃಷಿ ಅನುಭವಗಳು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೊದಲಿಗೆ ಕೇಳಿ, ರಾಯಚೂರು ತಾಲೂಕಿನ ಜಾಲಿಬೆಂಚಿಯಲ್ಲಿ ಒಕ್ಕಲುತನ ಮಾಡುವ ರೈಲ್ವೆ ಇಲಾಖೆಯ ನಿವೃತ್ತ ನೌಕರ ಹೊನ್ನಪ್ಪ ಅವರ ಕೃಷಿ ಅನುಭವಗಳನ್ನು. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ವಿಶೇಷ ವ್ಯಕ್ತಿ ಅನಿಸ್ತಾ ನನಗನ್ನಿಸ್ತದೆ. ಯಾರಾದರೂ ನೌಕರಿ ಮಾಡಿದರೆ ರಿಟೈರ್ಡ್ ಆದಮೇಲೆ ಅಲ್ಲೇ ರಾಯಚೂರಲ್ಲೇ ಇದ್ದು ಆರಾಮಾಗಿ ತಿರುಗಾಡಿ ಮತ್ತೆ ಮನೆ ಸೇರ್ಕೊಂಡು ಊಟ ಮಾಡಿ ಆರಾಮಿರುವಂಥದ್ದನ್ನು ನೋಡಿರ್ತೀವಿ. ಅಂದರೆ ನಿವೃತ್ತಿ ಜೀವನವನ್ನು ಆರಾಮಾಗಿ ಕಳಿಬೇಕಪ್ಪ ಅನ್ನುವಂಥವ್ರು ಇರ್ತಾರೆ. ಆದರೆ ಇಲ್ಲಿ ನಮ್ಮ ಜೊತೆಗಿರುವಂಥ ಒಬ್ಬ ಹಿರಿಯ ನಾಗರಿಕರು 60 ವರ್ಷ ರಿಟೈರ್ಡ್ ಆಗಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಇವತ್ತು ಒಕ್ಕಲ್ತನ ಮಾಡ್ತಿದ್ದಾರೆ. ಅಂದರೆ ಹಳ್ಳಿಯಾಗಿರುವಂಥವ್ರು ಒಕ್ಕಲ್ತನ ಮಾಡೋದು ಬೇರೆ, ಆದರೆ ನೌಕರಿ ಮಾಡಿ ಬಂದು ಮತ್ತೆ ರಿಟೈರ್ಡ್ ಆದಮೇಲೆ ಮತ್ತೆ ಒಕ್ಕಲ್ತನಕ್ಕೆ ಬರೋದು ಇದೆಯಲ್ಲ, ಅದು ವಿಶೇಷ ಅಂತ ನನಗನ್ನಿಸ್ತು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದೊಳಗೆ ಅಂತಹ ಒಬ್ಬ ವ್ಯಕ್ತಿ ಹೊನ್ನಪ್ಪ ಅವರು. ಇವರು ರಾಯಚೂರಿಂದ ಬಂದು ಜಾಲಿಬೆಂಚಿ ಸೀಮಾಂತರದಾಗ ಒಕ್ಕಲ್ತನ ಮಾಡ್ತಾರೆ. ಹೊಲ ತಗೊಂಡಾರ, ಒಂದಿಷ್ಟು ಹೊಲ ತಗೊಂಡು ಅದರಲ್ಲೇ ಒಕ್ಕಲ್ತನ ಮಾಡ್ತಾರೆ. ಶ್ರಮಜೀವಿ. ನಾನು ಸುತ್ತಮುತ್ತಿದ್ದ ರೈತರು ಒಂದಿಷ್ಟು ಹೇಳಿದ್ರು ನನಗೆ, ಇಲ್ಲ ಇವ್ರು ಒಕ್ಕಲ್ತನ ಮಾಡ್ತಾರ್ರಿ, ಭಾಳ ವಿಶೇಷ ಆದ, ಮಾತಾಡ್ಸೋಣ ಅಂತಂದ್ರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಾಗ ಅವ್ರನ್ನ ಮಾತಾಡಿಸ್ತೀನಿ ಅಂತ. ಹೊನ್ನಪ್ಪ ಅವರು ನಮಸ್ಕಾರ. ನಮಸ್ಕಾರ ಸರ್. ಈ ಹೊನ್ನಪ್ಪ ಅವರು, ನೀವು ಎಲ್ಲಿ ಅವರು ಏನು ಒಂದು ಸ್ವಲ್ಪ ಹೇಳ್ರಿ. ನಮ್ದು ರಾಯಚೂರು ಪ್ರಾಪರು. ಅಲ್ಲಿದ್ದಿಲ್ಲ ಹೊಲಗಳು ತಗೊಂಡು 2 ಎಕರೆ ನಾವು ಒಕ್ಕಲ್ತನ ಮಾಡೋಕೆ ಇಂಟ್ರೆಸ್ಟ್ ಬಂದು ಒಕ್ಕಲ್ತನ ಮಾಡೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಮಾಡ್ತಾ ಇದ್ದೀವಿ. ಒಕ್ಕಲ್ತನ ಮಾಡೋದಕ್ಕಿಂತ ಮುಂಚೆ ನೀವು ರೈಲ್ವೆ ನೌಕರ ಅಂತ ಕೇಳಿದ್ವಿ. ಏನ್ ಮಾಡ್ತೀರಿ ರೈಲ್ವೆಲಿ? ರೈಲ್ವೆದಾಗ ಇಂಜಿನಿಯರ್ ಡಿಪಾರ್ಟ್ಮೆಂಟ್ನಾಗ ಟ್ರ್ಯಾಕ್ಮ್ಯಾನ್. ಇಂಜಿನಿಯರ್ ಡಿಪಾರ್ಟ್ಮೆಂಟ್ನಾಗ ನಾವು ಪಟ್ರಿ ಏನೋ ಪ್ರಾಬ್ಲಮ್ ಇದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸೂಪರ್ವೈಸರ್ ಆಗಿ ಒಂದು 20 ಜನ ಕೈಯೊಳಗೆ ಕೆಲಸ ಮಾಡ್ತಿದ್ರು. ಅವ್ರನ್ನ ಅಡ್ಜಸ್ಟ್ ಮಾಡಿ ನೋಡ್ಸ್ಕೊಂತ ಹೋಗ್ತಿದ್ವಿ ಸರ್ ನಾವು. ಈಗ ನೀವು ರಿಟೈರ್ಡ್ ಆಗಿದ್ರಿ? ರಿಟೈರ್ಡ್ ಆಗಿದ್ವಿ ಸರ್. ರಿಟೈರ್ಡ್ ಆಗಿ 8 ವರ್ಷ ಆಯ್ತು ಸರ್. ಈಗ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? ನಾವು 40 ವರ್ಷ ಮಾಡಿದ್ವಿ. 75ರಾಗ ಅಪಾರ್ಟ್ಮೆಂಟ್ ಆಗಿ 2018ರಾಗ ರಿಟೈರ್ಡ್ ಆಗಿ. ಈ 75ರಾಗ ಅಂದ್ರೆ ಬಹಳ ಹಳೆ ಕಾಲ. ಏನು ಓದಿದ್ರಿ ಅಲ್ಲಿ ಸೇರ್ಬೇಕಂದ್ರೆ? ಸಹಜವಾಗಿ ರೈಲ್ವೆದಾಗ ಈಗ ಸೇರ್ಬೇಕಂದ್ರೆ ಬಹಳ ಕಷ್ಟ ಇದೆ. ಅವಾಗ ಹೆಂಗ? ಅವಾಗ ನಾವು ಖಾಲಿ 3ನೇ ಕ್ಲಾಸ್ ಓದಿವಿ ಸರ್. ನಾವು ಅಲ್ಲಿ ಯಾರು ಟೆಂಪ್ರವರಿ ಅಂತ ಬರ್ಕೊಂತಿದ್ರು. ಒಂದು 200-300 ಜನ ಬರ್ಕೊಂತಿದ್ರು ಅವ್ರು ಟೆಂಪ್ರವರಿ ಅಂತ. 130 ರೂಪಾಯಿ ಸಂಬಳ ನಮ್ಗೆ ಫಸ್ಟ್ ಏರಿಯಾದಾಗ. ಒಂದು ತಿಂಗಳಿಗೆ 130 ರೂಪಾಯಿ ಇತ್ತು. ಒಂದು 6 ತಿಂಗಳು ಮಾಡಿದ್ರೆ ಪರ್ಮನೆಂಟ್ ಆಗಿತ್ತು. ಏನ್ ಸ್ವಲ್ಪ 7ನೇ ಕ್ಲಾಸ್ ಓದಿದ್ರೆ ನೌಕರಿ ಮಾಡಂತಿದ್ರು. ಅವ್ರ ತಂದೆ ತಾಯಿ, ಯಾ ನೌಕರಿ ಮಾಡ್ತಪ್ಪ, ನಮ್ಮ ಹೊಲ್ದಾಗ ಕೆಲಸ ಮಾಡು, ಹೊಲ್ದಾಗೆ ಕೆಲಸ ಮಾಡೋರಿಲ್ಲ, ನೀನೇನು ಓದಿದ್ ನೌಕರಿ ಅಂತಿದ್ರಂತ. ಆ ಕಾಲ ಅದು. ಹಂಗಾಗಿ ನೀವು ಅವತ್ತು ನೌಕರಿಗೇರಿ 2018ರಾಗ ರಿಟೈರ್ಡ್ ಆಗಿರಿ. ಮಕ್ಕಳು, ಮನೆಯವರು ಹೆಂಗೆ? ಮಕ್ಕಳು 3 ಮಕ್ಕಳು, ಒಬ್ಬ ಹೆಣ್ಮಗಳು. 2 ಮಕ್ಕಳು ಇಂಜಿನಿಯರ್ ಇದ್ದಾರೆ, ಸಿವಿಲ್ ಇಂಜಿನಿಯರ್, ಒಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾರೆ. ಹೈದ್ರಾಬಾದ್ನಾಗ ಒಬ್ಬತ್ತಿದ್ದಾನ, ವಿಜಯವಾಡಾಗ ಒಬ್ಬತ್ತಿದ್ದಾರೆ. ಮಗಳು ಹೈದ್ರಾಬಾದ್ಗೆ ಕೊಟ್ಟಿವಿ. ಅವ್ರ ಗಂಡ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. ಅವ್ರ ಮಕ್ಕಳು ಚೆನ್ನಾಗಿ ಅವರಷ್ಟು, ಅವರು ನಮ್ಗಷ್ಟು ಎಜುಕೇಶನ್ ಇದ್ದಿಲ್ಲ, ಅವ್ರ ತಿಳುವಳಿಕೆಲಿದ್ದ ಚಲೋ ಓದ್ಕೊಂಡು ಅವರು ದೊಡ್ಡ ಇಂಜಿನಿಯರ್ ಆಗಿ ಹೋಗ್ಯಾರ. ಅದ ಒಂದು ಸಂತೋಷ ಇತ್ತು ನಮ್ಗೆ. ಖಂಡಿತ. ಯಾಕಂದ್ರೆ ತಂದೆ ತಾಯಿ ಬಯಸೋದೇ ಮಕ್ಕಳು ಸ್ವತಂತ್ರವಾಗಿ ಬದುಕಿಬಿಟ್ರೆ ಅದೇ ದೊಡ್ಡ ಸಾಧನೆ ಈ ಕಾಲಕ್ಕೆ. ಈಗ ನಿಮ್ಮ ಮಕ್ಕಳು ಸಹಜವಾಗಿ ಇಂಜಿನಿಯರ್ ಆಗಿ ಹೋಗ್ಯಾರ, ನೀವು ರಿಟೈರ್ಡ್ ಆಗಿರಿ. ನೀವು ಮಕ್ಕಳಲ್ಲಿ ಸೇರ್ಬೋದಾಗಿತ್ತು, ಯಾಕೆ ಒಕ್ಕಲ್ತನದ ಕಡೆ ಬಂದ್ರಿ ಅಂತ? ನಮಗೇನು ಗೌರ್ಮೆಂಟು 30,000 ಸಂಬಳ ಪೆನ್ಷನ್ ಕೊಡ್ತಾ ಇದಾರೆ. ಒಬ್ಬರಲ್ಲಿ ಅದಕ್ಕೆ ಕಷ್ಟ ಮಾಡೋ ಜೀವ ಅನಿಸ್ತು. ಕಷ್ಟ ಮಾಡಕ್ಕೆ ಬಂದು ಸಣ್ಣಾಗಿ ಮಾಡಿದ್ವಿ ಸರ್. ನಾನು ಸಣ್ಣಾಗ ಒಂದು 15 ವರ್ಷದೊಳಗೆ ಒಬ್ಬರ ಮನೆಗೆ ಸಂಬಳ ಇದ್ದು ರೈತ ಕೆಲಸ ಮಾಡಿದ್ವಿ. 15 ವರ್ಷದಾಗ ಕೂಲಿ ಅವಾಗ 1 ಸೇರ್ ಜೋಳ, ಗಿದ್ದಿನ ಜೋಳ ಹಾಕ್ತಿದ್ರು ಮಾಡಿದ್ದೆ. ಅದಕ್ಕೆ ಗ್ಯಾಪ್ ಬಂತು ರಿಟೈರ್ಡ್ ಆದ್ಮೇಲೆ. ನಾನು ಒಬ್ಬರ ಮನೆಗೆ ದುಡ್ದೀನಿ, ನಾನು ಇವಾಗ ಕೊಂಡಿನಲ್ಲ, ಅದೇ ಗೌರವ ಮಾಡಬೇಕು, ಮಾಡಿ ಅದ್ರಾಗ ಬೆಳೆ ತೆಗಿಬೇಕು ಅನ್ನಕ್ಕಂತ ರೈತರಿಗಿಂತ ಒಂದು 5 ಚೀಲ ಹೆಚ್ಚಿಗೆ ತೆಗಿಬೇಕಂಬುದು ಭಾವನೆ ನನಗೆ ಹುಟ್ಟೆ ಬಂದು ನಾವು ಮಾಡಕತ್ತೀನಿ. ಸಹಜವಾಗಿ 60 ವರ್ಷ ಆದ್ಮೇಲೆ ಮನುಷ್ಯರು ಮೆತ್ತಗಾಗಿರ್ತಾರೆ. ಏನ್ ಮಾಡಕ್ ಆಗಲ್ಲಪ್ಪ, ಏನ್ ಮಾಡ್ತಪ್ಪ, ಇದ್ರು ಊಟ ಮಾಡಮ್ಮ, ಒಂದ್ 3 ಹೊತ್ತು ಊಟ ಮಾಡಮ್ಮ, ಸ್ವಸ್ಥರು ಮಕ್ಕಳು ಮಾಡಿ ಹಾಕಿದ್ರೆ ಸಾಕು, ಮೊಮ್ಮಕ್ಳ ಜೊತೆಗೆ ಆಡ್ಕೊಂತೀರಮ್ಮ ಅವ್ರ ಜೊತೆಗೆ ಅಂತ ಇರ್ತದ. ನಿಮ್ಗೆ ಯಾಕೆ ಇಲ್ಲಿ ಗದ್ದಲಾಗ ಬಂದು ಈ ಒಕ್ಕಲ್ತನ, ಬಹಳಷ್ಟು ಜನ ಒಕ್ಕಲ್ತನ ಬಿಟ್ಟು ಹೋಗಂತ ಪರಿಸ್ಥಿತಿ ಅದ, ಅಂತಂದ್ರೆ ನೀವು ಬಂದಿರಿ ಹೆಂಗಂತ? ಅದೇ ನಮ್ಗೆ ಭಾಳ ಒಕ್ಕಲ್ತನ ಭಾಳ ಇಂಟ್ರೆಸ್ಟ್ ಆಗ್ಯದ ಸರ್. ಇವಾಗ ಅವ್ರ ಮಕ್ಕಳು ಬೇಡ ಅಂತಾರ, ಸಸ್ಯವ್ರು ಬೇಡ ಅಂತಾರ, ನಮ್ಮ ಹೆಣ್ಮಕ್ಳು ಬೇಡ ಅಂತಾರ. ನನಗೆ ಮಾಡಮ್ಮ ಅನ್ಸೋ ಜೀವ ಅಂತೂ
ಎಲ್ಲಾರನ್ನ ತೆಗೆದಾಕಿ ನಾನು ಒಬ್ಬನೇ ಕೆಲಸ ಮಾಡ್ತಾ ಇದ್ದೀನಿ, ಮಾಡಕ್ ಬಂದೀವಿ ಸರ್. ಈಗ ನೀವು ಒಕ್ಕಲ್ತನ ಯಾವಾಗ ಅಂದ್ರೆ ಹೊಲ ಖರೀದಿ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದಿಷ್ಟು ದುಡ್ಡು ಬೇಕಾಗ್ತದೆ. ಹೆಂಗೆ ಮಕ್ಕಳ ಆಸರ ಆದ್ರು ಅಥವಾ ನಿಮ್ಮ ರಿಟೈರ್ಮೆಂಟ್ ಬಂದಂತ ರೊಕ್ಕದಿಂದ ತಗೊಂಡ್ರ ಹೊಲ ಹೆಂಗ? ನಾವು ರಿಟೈರ್ಮೆಂಟ್ ಬಂದ 30 ಲಕ್ಷ ಬಂದೈತೆ. ಮಕ್ಕಳು ಸ್ವಲ್ಪ ಸ್ವಲ್ಪ ಆಸರ ಆದ್ರು, ಅವ್ರನ್ನೂ ಆಸರ ಅವ್ರಾಗ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೊಲ ತಗೊಂಡು 2 ಮನೆ ಕಟ್ಸಿ ಮತ್ತೆ ಒಕ್ಕಲ್ತನ ಮಾಡಕ್ ರೆಡಿ ಆಗಿದ್ದೀವಿ ಸರ್. ನಿಮ್ಗೆ ಜಾಲ್ಬೆಂಚಲ್ಲಿ ಹೊಲ ಸಿಗ್ತದ ಅಂತ ಹೆಂಗ ಕಂಡಿಡಿದ್ರಿ? ಯಾಕಂದ್ರೆ ನೀವು ಹಳ್ಳಿಯವರಲ್ಲ, ರಾಯಚೂರವರು, ಹೆಂಗ ನಿಮ್ಗೆ ಲಿಂಕ್ ಇಲ್ಲಿ? ನಮ್ಮ ದೋಸ್ತರು ಎಜುಕೇಶನ್ದಾಗ ಜಲಬಂಚ ಅವರು ನವೋದಯದಲ್ಲಿ ಓದ್ತಿದ್ರು ಸರ್. ಅವ್ರು ಕೇಳಿದ್ರೆ ಅವ್ರು ಹೇಳ್ಯಾರ ಸರ್ ನಮ್ಮಲ್ಲಿ ಮಕ್ಕಳಿಗೆ ಅಲ್ಲಿ ಹೊಲ ಅದ ಅಂತ ತಗೊಂಬಂದ್ರ. ಆಯ್ತು ತಗೊಂಬ ಸ್ವಲ್ಪ ಅಂತ ಹೇಳಿದ್ರು ಸರ್. ಇಂಟ್ರೆಸ್ಟ್ ಮ್ಯಾಗ ನನಗೆ ಅದೇ ಇಷ್ಟು ಮನುಷ್ಯನಾಗ ತಗೊಂಡ್ವಿ. ಎಷ್ಟು ಎಕರೆ ತಗೊಂಡ್ರಿ ಇವ್ರೆ? ನಾವು 3 ಎಕರೆ ತಗೊಂಡ್ವಿ ಸರ್, 3.5. ಈಗ ಹೆಂಗ ಈ ಭಾಗದಾಗ ಹೆಂಗ ಅದ ಹೊಲ? ನೀವು ಜಮೀನ್ ತಗೊಂಡಾಗ ಯಾವಾಗ ತಗೊಂಡ್ರಿ, ಯಾವ ವರ್ಷ? ನಾವು 2001ರಾಗ ತಗೊಂಡಿದ್ವಿ. ಒಂದರಾಗ ಇದ್ರಾಗ ಎಲ್ಲ ರಿಟೈರ್ಡ್ ಆಗಿದ್ಮ್ಯಾಗೆ, ರಿಟೈರ್ಡ್ 18ಗೆ ಆಗಿದ್ವಿ. ಅಂದ್ರೆ ಈಗ ನೀವು ಏನು ಹೊಲ ಅಂದ್ರೆ ಹೆಂಗ ಬೈಲು ಹೊಲ ತಗೊಂಡ್ರು ಅಥವಾ ನೀರಾವರಿ ಹೆಂಗ? ಬೈಲು ಹೊಲ 2 ಎಕರೆ, ನೀರಾವರಿ 1 ಎಕರೆ ತಗೊಂಡಿದ್ವಿ ಸರ್. ಹೆಂಗ ಸರ್, ಹೆಂಗ ಎಕರೆ ಹೆಂಗಿತ್ತು ಇಲ್ಲಿ ನೀವು ತಗೊಂಡಾಗ? ಹೆಂಗಿತ್ತು ತಗೊಂಡಾಗಿಲ್ಲ 14 ಲಕ್ಷ ಇದು ತಗೊಂಡಿದ್ವಿ 1 ಎಕರೆಗೆ. ಈಗ ಇವನ 25 ಲಕ್ಷ ಸರ್ ಇವಾಗ. ಈಗ ಅವಾಗ ತಗೊಂಡಿದ್ದು ನೋಡಿದ್ರೆ ಕೇವಲ ಒಂದ್ 4-5 ವರ್ಷದಾಗ ಭೂಮಿ ಮೇಲೆ ರೊಕ್ಕ ಜಾಸ್ತಿ ಆಗ್ಯದ ಸರ್. ಭೂಮಿಯಲ್ಲಿ ಜಾಸ್ತಿ ಆಗ್ಯದ. ಬೆಳ್ತಿದ್ದು ನಾವು ಖರ್ಚು ಮಾಡಿದಂತೆಲ್ಲ ವರ್ಷಕ್ಕೆ 1 ಲಕ್ಷ ಲಾಭ ತೆಗಿತೀವಿ ನಾವು. ತೆಗಿತೀವಿ 3 ಎಕರೆ. ಏನೇನು ಬೆಳೆ ಹಾಕಕತ್ತೀರಿ? ಹತ್ತಿ, ಇಲ್ಲಿ ಕವಳೆ ಬೆಳೆ, ಹತ್ತಿ ಬೆಳೆ 2 ಆಗ್ತದೆ ಸರ್. ಈಗ ಕವಳೆ ನೀವು ಬಯಲು ಭೂಮಿ ತಗೊಂಡಿದ್ದು ಏನ್ ಹಾಕಿರಿ, ನೀರಾವರಿ ಇದ್ದಿದ್ದು ಏನ್ ಹಾಕಿ? ನೀರಾವರಿ ಕವಳೆ ಬೆಳೆಸ್ತಿದ್ವಿ, ಅದು ಬಯಲು ಭೂಮಿ ಹತ್ತಿ ಬೆಳೆಸಿದ್ವಿ ಸರ್. ಬೋರ್ ಕಾಣ್ತದ, ಇದು ನಿಮ್ದೇನಾ? ನಮ್ದೇ ಸರ್, ಬೋರ್ ನಮ್ದೇ. ಬೋರ್ ಎಷ್ಟು ಇಂಚ್ ಬಿದ್ದದ ನೀರು? 2.5 ಇಂಚು ಸರ್. ಅದೇ 2 ಇಂಚು ಬಿದ್ದು. ಈಗ ಸ್ವಂತ ನೀವೇ ಒಕ್ಕಲ್ತನ ಮಾಡ್ಕೊಂತ ಬರಕತ್ತೀರಿ? ನಾವೇ ಒಕ್ಕಲ್ತನ ಮಾಡ್ತೀವಿ ಸರ್. ಎಲ್ಲ ನಾವೇ ಮನುಷ್ಯರನ್ನಿಟ್ಟು ಸಣ್ಣ ಪುಟ್ಟ ಕೆಲಸಗಳು ನಾನೇ ಮಾಡ್ತಾ ಇದ್ದೀವಿ. ಕೂಲಿ ಅದಕ್ಕ ನಾನು ಮುಂಜಾನೆ ಬುತ್ತಿ ಕಟ್ಕೊಂಡು ಬಂದು ಸಾಯಂಕಾಲ ತನ 6 ಗಂಟೆ ತನ ಇಲ್ಲೇ ಇದ್ದು ಅದೊಂದು ವಾಕಿಂಗ್ ಆದಂಗೆ ಆಗ್ತದ. ನಮ್ಗೆ ಗಾಳಿ ಚೆನ್ನಾಗಿ ಸಿಗ್ತದ, ವಾತಾವರಣ, ರೈತರು ನೋಡೋಣ ಸಂತೋಷ ಆಗ್ತದ. ಅವರೆಲ್ಲ ಕುಟುಂಬದ ಎಲ್ಲ ನಮ್ಗೆ ಹೇಳ್ತಾರ, ಅದೇ ಒಂದು ಸಂತೋಷ ಆಗದ. ಮಕ್ಕಳ ಸಂತೋಷ ಬಿಟ್ಟು ರೈತರ ಸಂತೋಷ ಹೆಚ್ಚಿಗೆ ನಮ್ಗೆ. ಮನೆಗೆ ಜಲ್ದಿ ಬಾರಂದ್ರೆ ಫೋನ್ ಮಾಡ್ತಾರ, ಏನಪ್ಪ ಹೊತ್ತು ಮುಣಿಗದ ಇನ್ನೂ ಬಂದಿಲ್ಲ, ಇಲ್ಲಪ್ಪ ನನಗೆ ಹೊತ್ತು ಹೋಗ್ಲದಂತ ಕಾಣಿಲ್ಲ, ಸ್ವಲ್ಪ 10 ನಿಮಿಷ ನಿಂತ್ಕೊಂಡು ಬರ್ತೀವಿ ಅಂತ ನಮ್ಗೆ ಅನಿಸ್ತದ. ಇದೇ ಒಳ್ಳೇದಾಗಂತದ. ಈಗ ನೀವು ಎಷ್ಟು ವರ್ಷದಿಂದ ಈ ಒಕ್ಕಲ್ತನ ಇದನ್ನ ಆರಂಭ ಮಾಡಿರಿ? ನಿಮ್ಮ ಒಕ್ಕಲ್ತನ ನಾನು 4 ವರ್ಷಲಿದ್ದು ಮಾಡೀನಿ ಸರ್, ಸ್ವಂತ ಮಾಡಕ. ಕಳೆದ ವರ್ಷ ಭತ್ತ ಬೆಳೆದಿದ್ರಿ, ಹೆಂಗಿತ್ತು? ಈ ವರ್ಷ ಹೆಂಗದ? ನಾವು ಬಂದಾಗಲಿದ್ದ ಎಕರೆಗೆ 40 ಚೀಲ 30 ಕ್ವಿಂಟಲ್ ತನಕ ಕಡಿಮೆ ತೆಗೆದಿಲ್ಲ. ಇಲ್ಲಿ ರೈತರೆಲ್ಲ ನಮ್ಗೆ ಭಾಳ ಇಷ್ಟ ಬೀಳ್ತಾರ. ಇಷ್ಟು ವಯಸ್ಸಾದ್ಮ್ಯಾಗ ನಮ್ಕಿನ ಹೆಚ್ಚಿಗೆ ನೀನು ತೆಗ್ತಿದ್ದಲ್ಲಪ್ಪ, ನಿನ್ಗೆ ಎಷ್ಟು ಹೆಂಗೆ ಬಂತ ಅವ್ರನ್ನೂ ಕೇಳಿದ್ರೆ ನಂಗೆ ಭಾಳ ಇಂಟ್ರೆಸ್ಟ್ ಅಪ್ಪ ಅಂತೀವಿ. ಮತ್ತೆ ಮೊನ್ನೆ ಕವಳೆ ಆಗ್ಯದ, 4 ದಿವಸ ಈ ಚಳಿಗೆ ಹಂಗೆ ಮುಕ್ಕೊಂಡಿವಿ ಇಲ್ಲೇ ಚಳಿಗೆ. ಅದು ಚಳಿ ಎಂಬುದು ನಮ್ಗೆ ಕಾಣಿಲ್ಲ ಸರ್. ಅದು ಅವ್ರು ಎಲ್ಲ ರೈತರು ಬರ್ತಾರೆ ನಮ್ಮ ಸುತ್ತ 5-10 ಜನ. ಮಾತು ಈ ಮಾತು ಆಡೋಷ್ಟ್ರೊಳಗೆ ಯಾಕಂದ್ರೆ ಚಳಿ ಇಲ್ಲ, ಹೊತ್ತು ಹೋಗದೆ ಹೊತ್ತು ಹೆಂಗೆ ಹೊಂಡಿರ್ತಿತ್ತೋ ಗೊತ್ತಿಲ್ಲ. ಆ ಫ್ಯಾನ್ ಗಿನ್ಕಿತ್ ಇದೆ ಚಲೋದಪ್ಪ ಅಂದ್ ಕಡಿ ಸರ್ ನಾವು. ಆ ವಾತಾವರಣ ನೋಡಿ ಅದು ಕೃತಕ ಸರ್, ಅದು ಕೊಟ್ಟಿದ್ದು. ಈಗ ನಿಮ್ಗೆ ಎಷ್ಟು ಅಂದ್ರೆ ಇಲ್ಲಿ ಭತ್ತ ಬೆಳೆದ ಮೇಲೆ ನೀವು ಮಾರಾಟ ಮಾಡ್ತಾರ ಅಥವಾ ಸ್ಟಾಕ್ ಇಡ್ತಾರೆ? ಹೆಂಗೆ ಮಾರಾಟ ಮಾಡ್ತೀವಿ ಸರ್? ಇಲ್ಲಿ ಬಜಾರಾಗ ರಾಯಚೂರಾಗ ಮಾರ್ತೀವಿ ಸರ್, APMCದಾಗ ಮಾರ್ತೀವಿ. ಈಗ ನೀವು ಮುಂಗಾರು ಬೆಳೆದ್ರಿ, ಮುಂಗಾರು ಭತ್ತ ಮಾರಿದ್ರಿ? ಮಾರಿದ್ವಿ, ಹತ್ತಿ ಮಾಡಿದ್ವಿ, ಇದು ಮಾರಿದ್ವಿ. ಎಷ್ಟು ಖರ್ಚು ಮಾಡಿದ್ರಿ ಭತ್ತಕ್ಕ? ಈಗ 1-1.5 ಎಕರೆ ಹೊಲ ಇರ್ಬೋದು ಅಂತ ಅನಿಸ್ತದ ನನಗೆ. ಎಷ್ಟು ಖರ್ಚು ಮಾಡಿದ್ರಿ, ಹೆಂಗ ಮಾರಿದ್ರಿ? ನಾವು 60-50 ಸಾವಿರ ಖರ್ಚು ಮಾಡಿದ್ರೆ ಕನಿಷ್ಠ 75,000-80,000 ಲಾಭ ಬರ್ತದೆ. ಚೆನ್ನಾಗಿ ಅದ್ರ ಮ್ಯಾಗ ಇಂಟ್ರೆಸ್ಟ್ ಬೆಳಿಬೇಕು. ಟೈಮ್ ಟು ಟೈಮ್ ಮನುಷ್ಯರು ನಾವು ಅನ್ನ ಹೆಂಗ ಊಟ ಮಾಡ್ತೇವೋ ಹಂಗೆ ನಮ್ಮ ಭೂಮಿ ಸತ ಊಟ ಮಾಡಬೇಕು, ಊಟ ಮಾಡಿಸ್ಬೇಕು. ಅದು ಕ್ಲಿಯರು ಹುಲ್ಲು ಗಿಲ್ಲು ಏನಿಲ್ದಂಗೆ ಇದ್ರೆ ಅದು ನಿನ್ಗೆ ಯಾವಾಗ ಮೋಸ ಮಾಡಂಗಿಲ್ಲ. ನಾನು ಬಂದಾಗ್ಲಿದ್ದ 5 ವರ್ಷಕ್ಕೆ 1 ಲಕ್ಷ ದುಡ್ದಿನ ಉಳ್ಕೊಂಡಿದ್ದ ಅಂತ ಸಂತೋಷ ಜಾಸ್ತಿ ಅದ. ಅವಾಗ ಏನಂದ್ರೆ ರಿಟೈರ್ಮೆಂಟ್ ಆಗಿ ನಾನು 30 ಲಕ್ಷ ಬಂದ್ರೆ ಇನ್ನೊಂದು 4 ವರ್ಷ ಬಂದ್ರೆ ಅದೇ 30 ಲಕ್ಷ ನಾನು ಬೆಳೆಸ್ತೀನಿ ನಂಗೆ ಆಗ್ಯದ. ಹಂಗ ಜೀವನ ಆಗ್ಯದ. 40 ವರ್ಷ ದುಡಿದ್ರೆ 10 ವರ್ಷದೊಳಗೆ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಮ್ಯಾಗ ಮಾಡ್ತೀವಿ ನಾವು. ಉತ್ಸವ. ಈಗ ಹತ್ತಿ ಎಷ್ಟು ಎಕರೆ ಬೆಳೆಕತ್ತೀರಿ? ಹತ್ತಿ ಎಷ್ಟು ಹೆಂಗ ಬೆಳೆ? 1 ಎಕರೆಗೆ 10 ಕ್ವಿಂಟಲ್ ಆರಾಮ್ ಬೆಳಿತೀನಿ ನಾನು, ಬೆಳಿತೀನಿ. ಈಗ ನಿಮ್ಗೆ ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಬರೀ ಹತ್ತಿ ಅದ. ಈ ಲೇಬರ್ ಪ್ರಾಬ್ಲಮ್ ಹೆಂಗ ಈ ಭತ್ತಕ್ಕ ಹತ್ತಿಗೆ ಹೆಂಗ? ಸರ್ ನಾವು ಇಟ್ಕೊಂಡ್ ಸರ್, ಲೇಬರ್ಗೆ ಇಟ್ಕೊಂಡಂಗ ಐತೆ. ಅವ್ರು ಬಂದಾಗ ಅವ್ರು ಸಂತೋಷ ಬೀಳಂಗ 1 ರೂಪಾಯಿ ಹೆಚ್ಚು ಕೊಟ್ರೆ ಸಾಕು ಸರ್. ಅವ್ರು ಅವಾಗೆ ಕೊಡ್ಬೇಕು. ಅವ್ರಿಗೆ 1 ರೂಪಾಯಿ ಹೆಚ್ಚು ಕೊಡ್ರಿ ನೀವು ಸಂತೋಷ ಮ್ಯಾಗ ತಗೊಂಡು ಹೋಗ್ತಾರೆ ಅವರು. ಇನ್ನೊಂದು ಯಾವಾಗದಪ್ಪ ನಿಮ್ಮ ಕೆಲಸ ಅಂತ ಕೇಳಂಗನು ಹಂಗೆ ಇಟ್ಕೋಬೇಕು. ನಮ್ಮಲ್ಲಿ ಐತೆ ಸರ್. ಅವರು ನಾವು ಅವ್ರು ಕೂಡ ಮಾಡಿಸ್ಕೊಂಡು
ಒಂದು 8 ದಿವಸ ಇವತ್ತು ನನ್ನ ರೊಕ್ಕಿಲ್ಲ, ಶೇಟ್ ಕೊಟ್ಟಿಲ್ಲ, ನಮ್ಮ ಮನೆ ಬಂದಿಲ್ಲ, ಒಂದು 8 ದಿವಸ ಇರೋದೇ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ ಅವರು. ಅಷ್ಟೇ ನನಗೆ ತಿಳಿದಷ್ಟು. ಅಷ್ಟಿಗೆ ನೀನು ಯಾವಾಗ ಕಂಟಿನ್ಯೂ ಕೊಟ್ಟು ಅವ್ರಿಗೆ ಏನಾನು ಚಾಯ್ ಪಾಣಿ ನಾಷ್ಟ ಆದ ದಿವಸ ಒಂದು ಮಿರ್ಚಿ ಒಂದು ಪ್ಲೇಟು ಒಂದು ಚಾಯ್ ಹೇಳಿದ್ರೆ ಸಂತೋಷ ಮಗ ನೀನು ನೆನ್ಸ್ಕೊಂತ ಹೋಗ್ತಾರೆ ಅವ್ರು. ಈ ಎಣ್ಣೆ ಹೊಡಿಯೋದು, ಗೊಬ್ಬರ ಹಾಕೋದು ನೀವು ಮಾಡ್ತಾರೋ, ನಿಮ್ಮ ಜೊತೆಗೆ ಯಾರನ್ನ ಲೇಬರ್ನ ಕರ್ಕೊಂಡು ಮಾಡ್ತಾರೆ ಹೆಂಗೆ? ಲೇಬರ್ ಕರ್ಕೊಂಡು ಬಂದು ಮಾಡಿಸ್ತೀವಿ ಸರ್. ಇಲ್ಲೇ ಜಾಲಿ ಬಂಚಾಗ ಲೇಬರ್ ಉಡುಮಗಲ್ಲ ಯಾರು ಬಂದ್ರೆ ಅವ್ರು ಕೂಡ ಮಾಡಿಸ್ತೀವಿ ನಾವು. ಅಂದರೆ ಟೈಮ್ ಪ್ರಕಾರ ಮಾಡಿಸ್ಬೇಕು ಸರ್. ಅದು ಅವರೇ ಬರ್ತಾರ, ಅವ್ರು ಬಂದ್ಮೇಲೆ ಓಡಿಸ್ಬಂದ್ರೆ ಟೈಮ್ ಹೋದ್ಮೇಲೆ ಓಡಿದ್ರೆ ಲಾಭ ಇಲ್ಲ. ಅವು ಒಳ್ಳೆ ಹೆಚ್ಚಿಗೆ ಬಿದ್ದು ಬೆಳೆ ಕಡಿಮೆ ಬರ್ತದೆ. ಈಗ ನೀವು ಪಿಂಚಣಿನೇ ನಿಮ್ಗೆ ಒಂದು 30,000 ಬರ್ತದ, ದಿನಕ್ಕೆ 1,000 ರೂಪಾಯಿ ಆಯ್ತು, ಆರಾಮ್ ಇರ್ತದ್ರಿ. ಇಷ್ಟೇ ಆರಾಮ್ ಇದ್ರು ಕೂಡ ಒಕ್ಕಲ್ತನ ಮಾಡ್ಬೇಕು ಅನ್ನುವಂಥ ಇಂಟ್ರೆಸ್ಟ್ ಅದಲ್ಲ ನಿಮ್ಗೆ. ಏನಂದ್ರೆ ಹಿಂದೆ ನೀವೇನಾದ್ರು ನಿಮ್ಮ ತಂದೆ ಆ ಥರ ಏನಾದ್ರು ಒಕ್ಕಲ್ತನ ಮಾಡಿದ್ದಿದ್ದೆ? ಭೂಮಿ ಏನಾದ್ರಿ? ಏನು ತಂದೆ ತಾಯಿ ಇಲ್ಲ, ತಂದೆನ ಪ್ರೇಮ ಅಂಬದು ನಾವು ನೋಡಿಲ್ಲ ಸರ್. ನಾನು ಮಾತ್ರ ನನ್ನ ತಂದೆಗೆ ನೋಡಿಲ್ಲ. ಹಂಗೆ ಬೆಳೆದು ನಮ್ಮ ಅಮ್ಮ 5 ಮಂದಿ ಮಕ್ಕಳ ಹೆಂಗೆ ಬೆಳೆಸೇಳೋ ನಮ್ಗೆ ಗೊತ್ತಿಲ್ಲ. ಬಾಳಕ ಅಂದ ಎಲ್ಲ ಹೆಣ್ಮಕ್ಳು 3 ನಾವು 2 ಅಂತ. ಅವರು ರೈಲ್ವೆದಾಗಿದ್ದು ರಿಟೈರ್ಡ್ ಆಗಿ ಸತ್ತಿದ್ರು ಅವರು. ನಾನು ಒಕ್ಕಲ್ತನ. ಈಗ ಮನ್ಯಾಗ ನಿಮ್ಮ ಮಕ್ಕಳು, ನಿಮ್ಮ ಸೊಸೆಂದರು, ನಿಮ್ಮ ಮನೆಯವರು, ನಿಮ್ಮ ಮೊಮ್ಮಕ್ಕಳು ಆಡ್ಸ್ಕೊಂತಿರ್ಬೇಕು, ಯಾಕಪ್ಪ ಈ ಒಕ್ಕಲ್ತನ ಅಂತಾರ ಹೆಂಗ ಅಂತಾರೆ ಸರ್. ನಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ. ಅವ್ರು ಮನೇಲಿ ಇರ್ತಾರೆ, ನಿಮ್ಗೆ ಸಂತೋಷ. ಸಾಯಂಕಾಲ ಬಂದ್ಮ್ಯಾಗ ನಾವು ಆಡಿಸ್ತೀವಿ ಸ್ವಲ್ಪ ಹೊತ್ತು. ಬರ್ತಾರೆ ಸರ್. ಅವ್ರಕ್ಕಿಂತ ಯಾವಾಗ ಬಂದಾಗ ಬರ್ತಾರೆ ಸರ್. ಯಾವಾಗಲಾದ್ರೂ ಮಕ್ಕಳನ್ನ ಹೊಲಕ್ಕೆ ಕರ್ಕೊಂಡು ಬಂದು ತೋರ್ಸ್ಕೊಂಡು ಹೋಗಿದ್ದಿದ್ಯಾ? ತೋರ್ಸ್ಕೊಂಡು ಬರ್ತೀವಿ ಸರ್, ತೋರ್ಸ್ಕೊಂಡು ಹೋಗ್ತೀವಿ. ಮತ್ತೆ ನೀವು ನೋಡ್ದಂಗೆ ಒಂದು 4-5 ವರ್ಷದಿಂದ ನೋಡ್ದಂಗ ಈ ಭಾಗದಾಗ ಲಾಸ್ಟ್ ನೀರು ಲಾಸ್ಟ್ ಇರೋದ್ರಿಂದ ನೀರಿನ ಪ್ರಾಬ್ಲಮ್ ಏನಾದರೂ ಅನಿಸ್ತದೋ, ಅಥವಾ ಬರೀ ಎಲ್ಲರೂ, ನಾನು ಭಾಳಷ್ಟು ಜನರು ನೋಡ್ತಿದ್ದೀನಿ ಬರೀ ಹತ್ತಿ ಹಾಕ್ಯಾರ, ಏನು ಅನಿಸ್ತದೆ ನಿಮ್ಗೆ? ಸರ್ ನಾವು ನೀರಿಲ್ಲ ಅಂದ್ರೆ ಹತ್ತಿ ಬೆಳೆ ಹೆಚ್ಚಿಗಿರ್ತದೆ ಸರ್. ನೀರಿದ್ದವರು ಸತೆ ಒಬ್ಬೊಬ್ರು ಹತ್ತಿ ಬೆಳೆ, ಮೆಣಸಿನ್ಕಾಯಿ ಹಾಕ್ಯಂತಾರ. ಹತ್ತಿ ಬೆಳೆ ನಮ್ಗೇನಂತ ಒಂದು ವರ್ಷಕ್ಕೆ 2 ಸತಿ ಬೆಳೆ ತೆಗಿತೀವಿ. ಇದು ಭತ್ತ 4 ತಿಂತಾರಲ್ಲ, ಇದ್ರಾಗ ಅಷ್ಟೊಂದು ಲಾಭ ಇಲ್ದ್ರ ಸತಿ ಹತ್ಯಾಗ ಲಾಭ ಇರ್ತದ. ನನಗೇನು ಅನ್ಸದ್ ಜೀವ 4 ತಿನ್ನಂಗ ನಾವು ದುಡಿಬೇಕು. 4 ಭತ್ತ ಇಡ್ಬೇಕು ನಾವು. ಒಂದು 10 ಜನಕ್ಕೆ ಅನ್ನ ಹೆಂಗೆ ಇಡ್ತೀವಿ ಹಂಗೆ 4 ನಾವು ಅನ್ನ ಮಾಡಿ ಇಡಮ್ಮಂತ ನಾವು ಕಂಟಿನ್ಯೂ ಮಾಡಕತ್ತೀನಿ. ಈ ವರ್ಷ ಮತ್ತೆ 2ನೇ ಬೆಳೆ ಹಾಕೋದು ಐತಿ ಪ್ಲಾನ್ ಅದ. ಇವಾಗ ಅದಕ್ಕೆ ಸಲುವಾಗಿ ಎಲ್ಲ ರೆಡಿ ಮಾಡಕ ನಮ್ಮ ರೈತರಿಗೆ ನಾರು ಹಾಕಿದ ಒಂದು ತಿಂಗಳಿಗೆ ಬರಾಬರಿ 30 ದಿವ್ಸಕ್ಕೆ ನಾರು ಹಚ್ಚೋದು. ಅಷ್ಟರೊಳಗೆ ನಾವೆಲ್ಲ ಕ್ಲೀನ್ ಮಾಡ್ಕೊಂತೀವಿ. ಈಗ ನಿಮ್ಗೆ ಆಧಾರ ಇಲ್ಲಿ? ನಮ್ಗೆ ಬೋರೇ ಆಧಾರ ಸರ್. ಬರೋದಿಲ್ಲ ಸರ್. ಯಾವ ವರ್ಷನಾಗ್ಲಿ ನಮ್ಗೆ ಬೋರೇ. ನಮ್ಗೆ ನಾಲೆ ನೀರು ಬರ್ತಾವ, ಕಾಲುವೆ ನೀರು ಸರ್ ನಮ್ಗೆ ಇರಂಗಿಲ್ಲ. ಏನೋ ಪ್ರಾಬ್ಲಮ್ ಇದ್ರೆ, ಅಷ್ಟೊಂದು ಪ್ರಾಬ್ಲಮ್ ಇದ್ರೆ ಏನೋ ಮಿಷಿನ್ ನೀರನ್ನು ಹೊಡಿಬೇಕು. ಬೆಳೆ ಅಂತ ನಾವು ಕೆಡ್ಸಕ್ ಬರಂಗಿಲ್ಲ, ಅದ್ರನ್ನ ಏನು ಮಾಡಕ್ ಬರಂಗಿಲ್ಲ. ಅದು ಪ್ರಾಬ್ಲಮ್ ಇದ್ರೆ ಹೊಡೆಯಬೇಕು, ಅದು ಬೆಳೆಸಬೇಕು. ಈಗ ಯಾವ ತಳಿ ಹಾಕಿದ್ರಿ ನೀವು ಭತ್ತ? ನಾವು RNR ಅಂತ, ಅದು RNR ಅದನ್ನ ಭತ್ತ ಬೆಳೆಸಿದ್ವಿ ಸರ್. ಯಾವಾಗ ನಿಮ್ಗೆ ಇಲ್ಲಿ ಅನುಭವದ ಕೊರತೆ ಆಯ್ತಪ್ಪ, ಬೆಳೆ ಒಂದ್ ಸ್ವಲ್ಪ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವ್ ಹೆಂಗ್ ಮಾಡ್ತೀರಿ? ನೀವು ವಿಜ್ಞಾನಿಗಳನ್ನ ಕೇಳ್ತಾರೋ, ನಿಮ್ ಸುತ್ತಮುತ್ತಿದ ರೈತರನ್ನ ಕೇಳ್ತಾರೆ? ಹೆಂಗ? ಕೇಳಂಗಿಲ್ಲ ಸರ್. ನಾನು ರೈಲದ್ದನ್ನ ಕೆಲಸ ಮಾಡ್ಕೊಂಡ್ರೆ ರೈತರನ್ನ ನೋಡಿ ನಾವು ಕಲ್ಕೊಂಡಿವಿ. ವಿಜ್ಞಾನಿ ಇಲ್ಲ, ಇಂಜಿನಿಯರ್ ಇಲ್ಲ, ಒಬ್ರು ಹೇಳೋದು ಕೇಳಿಲ್ಲ ನಾವು. ಈಗ ನಾನು ರೈಲ್ ಕೆಲಸ ಮಾಡಿದ್ರೆ ಯಾರನ್ನ ಕುಂಟೆ ಹೊಡೆದ್ರೆ, ಸರ್ ನಾನು ಸ್ವಲ್ಪ ಕುಂಟೆ ಹೊಡ್ತೀನಿ ಸರ್, ಹೊಡ್ಯಪ್ಪ ನಿಂಗೆ 4 ಸುತ್ತ ತಿರ್ಕೊಂಡು ಬರ್ತಿದ್ದೆ ಮಾಡಿಕೆ. ಅದು ಇನ್ನೊಂದು ಕರ್ರ ಬರ್ತದೆ, ಅದ್ರ ನೋಡ್ತಿದ್ರು. ಸಾರ್ ಸ್ವಲ್ಪ ತಿರ್ಕೊಂಡು ಬರ್ತದೆ. ಅದೊಂದೇ ನಾವು ಕಲ್ಕೊಂಡಿವಿ. ಆಗಲಿ ಒಬ್ರು ಹೇಳಿದ್ ಕೇಳಿಲ್ಲ, ಒಬ್ರು ಅದೇ ಮಾಡೋ ಮನಾಗ ತಲೆಗೆ ಹೋಗ್ಕೊಂಡು ನಾವು ಮಾಡಕತ್ತೀವಿ ಸರ್. ಅಷ್ಟೇ. ಈಗ ನಿಮ್ಗೆ ಸುತ್ತಮುತ್ತ ನೀವು ಇಳುವರಿ ನೋಡಿದ್ರೆ ಬೇರೆಯವರು ತಗೊಳ್ಳೋದು ಇಳುವರಿ, ಈಗ ಹತ್ತಿ ಕೆಲವರು 15 ಕ್ವಿಂಟಲ್ ಬೆಳಿತಾರ, 18 ಕ್ವಿಂಟಲ್ ಬೆಳಿತಾರ, 12 ಕ್ವಿಂಟಲ್ ಬೆಳಿತಾರ. ಅಂಥವ್ರು ನೋಡಿದಾಗ ನೀವು ಹತ್ತಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಬೆಳಿಬೇಕು ಅಂತ ಅನಿಸ್ತದ ಹೆಂಗ? ಏನು ಸರ್, ಹೊಲದ ಮೇಲೆ ನಮ್ಗೆ ಹೊಲ ಅಂದ್ರೆ ಒಂದೇ ರೀತಿ ಇರಂಗಿಲ್ಲ ಸರ್. ಹೊಲ ನಮ್ಮ ಕರೆ ಹೊಲ ಬೇರೆ ಇರ್ತದ, ಸೌಳು ಬೇರೆ ಇರ್ತದ, ಮಸು ಬೇರೆ ಇರ್ತದ. ಅದ್ರ ಹಿಡ್ಕೊಂಡು ಬೆಳೆ ಬೆಳಿತದ ಸರ್. ನಾವು ಸೌಳು ಬೆಳೆ ಬರ್ತವೆ, ಮಸು ಅಂತಾರ. ಅದ್ರಾಗ ಅಷ್ಟೊಂದು ಬೆಳೆ ಬರಂಗಿಲ್ಲ ಸರ್. ಅದು ನೀರು ಜಿಬೇಕು, ಅದ್ರಾಗ ಅದಕ್ಕೆ ಬೆಳೆ ಚೇಂಜ್ ಆಗ್ತದೆ ಸರ್. ಅದು ಕರ್ಮಣ್ಣ ಭೂಮಿ. ಅದ್ರಾಗ 20 ಟನ್ ಕ್ವಿಂಟಲ್ಗೆ ಇದ್ರಾಗ 10-12 ಟನ್ ನಾವು ತೆಗಿತೀವಿ. ಈಗ ನಿಮ್ಮದೇ ಆದಂತ ಗೆಳೆಯರು ರಿಟೈರ್ಡ್ ಆಗಿರ್ತಾರೆ, ನಿಮ್ ಜೊತೆಗೆ ಇದ್ದಂಥವ್ರು. ಅವ್ರನ್ನ ನೋಡಿ ನಿಮ್ಮನ್ನ ಅವ್ರು ನೋಡಿದಾಗ, ಅಥವಾ ಅವ್ರು ನಿಮ್ಮನ್ನ ನೋಡಿದಾಗ ಏನಂತಾರೆ? ಯಾಕೆ ಬೇಕಾಗಿತ್ತು ಅಂತ ಕೇಳ್ತಾರ ಹೆಂಗ? ಅಂತಾರ ಅವ್ರು ಭಾಳಷ್ಟು ಜನ. ನಿಮ್ಮ ಮಕ್ಕಳೇ ದೊಡ್ಡ ನೌಕರಿ ಮಾಡ್ತಾರ, ಎಲ್ಲ ಮನೆಗಳವ, ಬಾಡಿಗೆ ಬರ್ತಾವ, ಎಲ್ಲ ಬರ್ತಾವ. ಎದಕ್ಕೆ ಓದ್ತಿದ್ದಪ್ಪ ನಮ್ಗೆ ಅನಿಸ್ತಾರ ಸರ್ ಅವರು. ಅವ್ರು ಅಂದಾಗ ಸುತ್ತ ನಾವು ಜೀವ ಏನು ಅನ್ನಂಗಿಲ್ಲ. ಆಗಲಪ್ಪ ಸಿಟಿ ಲೆವೆಲ್ ತಿರುಗಿ ಸಾಕಾಗ್ಯದ, 40 ವರ್ಷ ಸಿಟಿ ಲೆವೆಲ್ ತಿರುಗದಿ, ಇವಾಗ ಹಳ್ಳ್ಯಾಗ ತಿರುಗಾಡ್ತಾನೆ ಅಂತ ನಾವು ಹೇಳ್ಬಿಡ್ತೀವಿ ಸರ್. ಅವ್ರು ದಿನಾಲ್ ಹೆಂಗ್ ಮಾಡ್ತಾರೆ? ರಾಯಚೂರಿಂದ ಹೋಗಿ ಬರ್ತಾರೆ ಹೆಂಗ್? ರಾಯಚೂರಿಂದ ಹೋಗಿ ಬರ್ತವೆ, ಗಾಡಿ ಇದೆ. ಟೂ ವೀಲರ್. ಎಷ್ಟು ಗಂಟೆಗೆ ಬರ್ತೀರಿ, ಎಷ್ಟು ಗಂಟೆಗೆ ಹೋಗ್ತೀರಿ, ಹೆಂಗ? 10 ಗಂಟೆಗೆ ಬರ್ತೀವಿ, 6 ಗಂಟೆಗೆ ಹೋಗ್ತೀವಿ ಸರ್. 6 ಗಂಟೆ ಇಲ್ಲಿ. ಈಗ ಕೆಲಸ ರೊಟೀನ್ ಇದ್ದಾಗ ರಾತ್ರಿ ಇರುವಂತದ್ದು ನೀರಿಂದು ಇದಾದಾಗ ಯಾವಾಗ ಇರ್ತೀರಿ ಹೆಂಗ್? ಎಲ್ಲ ಇರ್ತೀವಿ ಸರ್, ಗೋಲ್ ಚಾರ್ತೀವಿ. ಅಂತ ಟೈಮ್ ಅಂದ್ರೆ ನಾವು ಇರ್ತೀವಿ. ಮೊನ್ನೆ ಬೆಳೆ ಐತಲ್ಲ, ಇದ್ದೀವಿ ಒಂದು 4 ದಿವಸ ಇಲ್ಲೇ ಮುಕ್ಕೊಂಡು ರೈತರು ನಾವೆಲ್ಲ ಕಲ್ತ್ಕೊಂಡು
ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಕೊಂಡು. ಇಲ್ಲಿ ವಾತಾವರಣ ಹೆಂಗದ ಒಕ್ಕಲ್ತನ ನೋಡಿದ್ರೆ ಹೆಂಗ ಅನಿಸ್ತದ ಸರ್? ನನಗಂತೂ ಚಲೋ ಅನಿಸ್ತದೆ ಸರ್. ಸುಮ್ಮನೆ ಮುಂಜಾನೆ ಎದ್ದು ವಾಕಿಂಗ್ ನಾಟಕ ಸುಮ್ಮನೆ ಹಾಕಂತಿರ್ಗದ ಸೋಕಿ ಹೋಗಂಗಾಗ್ಯದ. ಇಲ್ಲಿ ಕಷ್ಟ ಮಾಡಿದ್ರೆ ಈ ಗಾಳಿ ಈ ಕಷ್ಟ ಎರಡೂ ನಮ್ಗೆ ಹೊಂದಿಕೊಂಡದ. ಇದೇ ಚಲೋ ಅನಿಸ್ತದೆ ನಮಗಂತೂ. ಅದಕ್ಕಿಂತ ಸುಮ್ಮನೆ ರಾಯಚೂರಾಗ ರೋಡದ್ದನ್ನ ಆ ಗಾಳಿಗೆ ಈ ಗಾಳಿ ತಿರುಗಿಕಂತ ಹೊಗೆಗಳು ಹೋಗಿ ವಾಸನೆಗೆ ಮತ್ತಿಷ್ಟು ಬಿ ಪಿ ಶುಗರ್ ಆಗೋಕ್ಕಿಂತ ಅಡಿಗೆ ಸೇರಿಬಿಟ್ಟಿವಿ ನಾವು. ಆರೋಗ್ಯ ಹೆಂಗಾದ್ರಿ? ಈ ಕಾಲದಾಗ ಆರೋಗ್ಯನೇ ಬಹಳ ಇಂಪಾರ್ಟೆಂಟ್, ಅದೇ ದೊಡ್ಡ ಶ್ರೀಮಂತಿಕೆ. ನೀವು ಹೆಂಗ ಅನಿಸ್ತದ ಆರೋಗ್ಯ? ನನಗೆ ಆರೋಗ್ಯ ಕುಂದ್ರಂಗಿಲ್ಲ ಸರ್. ಅವ್ರ ರೈತರ ಕೇಳ ಕುಂದ್ರಂಗಿಲ್ಲ ಸರ್. ಆ ಕೆಸರು ಇರ್ತದ ಅದ್ರಾಗ ಇಳಿದು ನಾವು ಕೆಲಸ ಮಾಡ್ತೀವಿ. ನಾಟ್ ಇರ್ತದ ಏನೇ ಇರಲಿ ಅವ್ರ ಲೇಬರ್ ಜೊತೆಗೆ ಇಳಿದು ಬಿಡ್ತೀವಿ ನಾವು. ನನಗೆ ಅವು ಏಜ್ ಎಂಬುದು ನಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ನಮ್ಗೆ ಲೆಕ್ಕ ನೋಡಿದ್ರೆ 70 ದಾಟಿ ಆಗ್ಯದ. ನಾಗಲ್ ಮಾಸ್ಕ್ ಬಿಟ್ಟಿಂಡ ಮಾರ್ಕಲ್ಫುರಂಗ್ ಬಿಟ್ಟಿಂಡ ಇದೇ ಬರೆಯೋದು ಅಷ್ಟೇ. ಡೇಟ್ ಇಲ್ಲ ನಮ್ಗೆ. ನಮ್ಮ ಮಕ್ಳಿಗೆ ನಾವು ಬರ್ದಿಟ್ಟಿವಿ, ಅವ್ರ ಮೊಮ್ಮಕ್ಳು ಅವ್ರು ಬರ್ದಿಟ್ರ. ನನಗೆ ಮಾತ್ರ ಡೇಟ್ ಇಲ್ಲ. ನಮ್ಗೆ ಸ್ಕೂಲ್ಗೆ ಹೋಗೋದು ಕರ್ಕೊಂಡು ಹೋಗೋದ್ರ ಬಿಡೋದು. ಅವ್ರ ಸದ ಡೇಟ್ ಕೇಳೋದಿಲ್ಲ, ಸುಮ್ಮನೆ ಸೇರ್ಕೊಂಬೋದು ದೊಡ್ಡವ್ರು ಅವ್ರ ಸಣ್ಣ. ಒಟ್ಟಾರೆ ನನಗೇನು ಅನಿಸ್ತದೆ, ನಿಮ್ಮನ್ನ ನೋಡಿ ಇವತ್ತಿನ ಯುವಕರಿಗೆ ನೀವು ಮಾದರಿ ಆಗ್ತೀರಿ ಅಂತ ನನಗನ್ಸ. ಒಕ್ಕಲ್ತನ ಮಾಡುವಂಥವ್ರಿಗೆ ಸುಮ್ಮನೆ ತಂದೆ ತಾಯಿ ಇರ್ತಾರೆ, ಒಕ್ಕಲ್ತನ ಮಾಡ್ಬೇಕಾಗಿರ್ತದ. ತಂದೆ ತಾಯಿನ ಹೊಲ್ದಾಗ ಕಳಿಸ್ತಾರ, ತಾವು ಆರಾಮ್ ತಿರುಗ್ತಿರ್ತಾರ. ಅಂಥವ್ರು ನೋಡಿ ನಿಮ್ಮಂಥವ್ರು ನೋಡ್ಬೇಕಂತ ನನಗೆ ಅನಿಸ್ತದ. ಭಾಳ ಖುಷಿ ಅನ್ನಿಸ್ತು. ಭಾಳ ದಿನಗಳ ನಂತರ ನಿಮ್ಮಂಥವ್ರನ್ನ ನಾನು ಮಾತಾಡಿಸ್ದೆ. ಈ ಒಕ್ಕಲ್ತನ ಅನ್ನುವಂಥದ್ದು ಶಾಶ್ವತ. ನೀವು ಎಲ್ಲವೂ ಅವು ತಾತ್ಕಾಲಿಕ ಮತ್ತು ತಾತ್ಪೂರ್ತಿಕ ಸಂತೋಷ ಅಂತ ನನಗೆ ಅನಿಸ್ತದೆ. ಸೊ ಹಂಗಾಗಿ ನೀವು ಒಕ್ಕಲ್ತನ ಮಾಡ್ತಿದ್ದೀರಿ, ರಿಟೈರ್ಡ್ ಆದರೂ ಕೂಡ ಕೂತ್ಕೊಂಡು ಕಾಲ ಕಳಿಬೇಕಂತ ಇಲ್ಲ. ಸೊ ನೀವು ಸ್ವಾಭಿಮಾನದಿಂದ ಒಂದಷ್ಟು ಒಕ್ಕಲ್ತನ ಮಾಡುವಂಥದ್ದು, ಈ ಥರ ಒಕ್ಕಲ್ತನಕ್ಕೆ ನಿಮ್ಮಂಥವ್ರು ಒಂದು 10 ಮಂದಿಗೆ ನೀವು ಪ್ರೇರಣೆ ಆದರೂ ಸುತ್ತಮುತ್ತಿದ್ದಂಥವ್ರಿಗೆ ಎಷ್ಟೋ ಜನ ಖುಷಿ ಪಡ್ತಾರೆ. ಏನು ಅವ್ರು ಅಂಥವ್ರಂತಲೇ ಬಂದ್ ಮಾಡ್ತಾರೆ, 60-60 ವರ್ಷ ಆಗ್ಯದ ಅವ್ರು ಬಂದ್ ಮಾಡ್ತಾರೆ, ನಾವ್ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಒಂದು ಪ್ರೇರಣೆ ಆಗ್ತೀರಿ ಅಂತ ನನಗೆ ಅನಿಸ್ತದೆ. ಒಳ್ಳೇದು ಸರ್, ಇಷ್ಟೊತ್ತು ನೀವು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಅನೇಕ ನಮ್ಮ ರೈತ ಬಾಂಧವರು ನಿಮ್ಮ ಮಾತು ಕೇಳಿರ್ತಾರಂತ ಅನಿಸ್ತದೆ. ತುಂಬ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ರಾಯಚೂರು ತಾಲೂಕಿನ ಜಾಲಿಬೆಂಚಿಯಲ್ಲಿ ಒಕ್ಕಲುತನ ಮಾಡುವ ರೈಲ್ವೆ ಇಲಾಖೆಯ ನಿವೃತ್ತ ನೌಕರರಾದ ಹೊನ್ನಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ವೆಂಕಟೇಶ್ ಹೂಗಾರ್. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.